ಸರ್, ಇವತ್ತು ಕಾರ್ಯಕ್ರಮದ ಆರಂಭದಲ್ಲೇ ನಾವು ಸ್ಟಾರ್ಟ್ ಮಾಡ್ತಿರೋದು ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಿದೆ ಅಂತ. ಸ್ಪೆಷಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ನಮ್ಮ ತಂದೆನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ದೊಡ್ಡ ಸ್ಟೇಟ್ಮೆಂಟ್ ಯಾವ್ದು ಕೇಳಿದರೆ, OBC ನಾಯಕರು ಅನ್ನೋ ಕಾರಣಕ್ಕೆ OBC ಸಮಿತಿಯಲ್ಲಿ ಅವರನ್ನ ಒಂದು ಸದಸ್ಯರನ್ನಾಗಿ ಮಾಡಿದ್ದಾರೆ. ಏನು ತಪ್ಪು ಅಂತ ಕೇಳಿದ್ದಾರೆ ಯತೀಂದ್ರ ಅವರು. OBCಯ ಅಂದರೆ ಹಿಂದುಳಿದ ನಾಯಕರು ಅಂತ ಕಾಂಗ್ರೆಸ್ನ ನಾಯಕರಿಗೆ ಈಗ ಜ್ಞಾನೋದಯ ಆಗಿದ್ದ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಏನೋ ಪ್ರಶ್ನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಾಗೆ ಇವತ್ತು ದೆಹಲಿಯಲ್ಲಿ ಈ ರಾಜ್ಯ ರಾಜಕಾರಣ ಶಿಫ್ಟ್ ಆಗಿದೆಯಲ್ಲ, ಅದರದೊಂದು ಕ್ರೂಷಿಯಲ್ ಡೇ ಅಂತಾನೆ ಎಲ್ಲರೂ ಕೂಡ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. DK ಬಣದಕ್ಕೆ ಏನಂತ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿದ್ರೆ, ಆಮೇಲೆ ಸಿದ್ದರಾಮಯ್ಯ ಅವರು ಬಣಕ್ಕೆ ಏನಂತ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ ಅನ್ನೋದು ಒಂದು ಕುತೂಹಲ ಇದೆ. ಅದ್ರ ಜೊತೆಗೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು, ಮತ್ತೆ ಈ ಟಿ ನಾಜೀರ್ನ ಕೆಡ್ಡಕ್ಕೆ ಹೇಗೆ ಮನೋವೈದ್ಯ ನಾಗರಾಜ್ ಬಿದ್ರು ಅನ್ನೋ ವಿಚಾರಕ್ಕೂ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಕ್ಷಣದ ಟಾಪ್ ಸ್ಟೋರೀಸ್ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಹಾಗಾದ್ರೆ ಒಂದು ಇಂಪಾರ್ಟೆಂಟ್ ಬ್ರೇಕಿಂಗ್ ಇದೆ, ನೋಡೋಣ. ಕಾಂಗ್ರೆಸ್ನಲ್ಲಿ ಈಗ ಬಿಸಿ ಬಿಸಿ ಚರ್ಚೆ ಅಂತಂದ್ರೆ ಮುಖ್ಯಮಂತ್ರಿಯ ಕುರ್ಚಿ ವಿಚಾರನೇ. ಮುಖ್ಯಮಂತ್ರಿ ಅವರು ಕುರ್ಚಿಯಲ್ಲಿ ಕೂತಿದ್ದಾರೆ, ಆದರೆ ಕುರ್ಚಿ ಕಾಲೆಳೆಯಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ. ನನಗೂ ಕಾಲು ಬೇಕು, ನನಗೂ ಕಾಲು ಬೇಕು ಅಂತಿರೋದೇ 4 ಕಾಲು, ಎಲ್ಲರೂ ಒಂದೊಂದು ತೊಗೊಂಡೋದ್ರೆ ಕೆಳಗಡೆ ಬೀಳುತ್ತೆ. ಮೈಸೂರಿನಲ್ಲಿ MLC ಯತೀಂದ್ರ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಗ ಆದ್ಮೇಲೆ ಅಷ್ಟು ಕೊಡದೇ ಇದ್ರೆ ಇನ್ನೇನು ಮತ್ತೆ. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂದಿದ್ದಾರೆ. ಪಾಪ ಅವರಿಗೋಸ್ಕರನೇ ಕ್ಷೇತ್ರವನ್ನ ತ್ಯಾಗ ಮಾಡಿದಂತಹ ಪುಣ್ಯಾತ್ಮರು ಸಿದ್ದರಾಮಯ್ಯನವರು. ಪಾಪ ತಂದೆಗೋಸ್ಕರ ಅಷ್ಟು ಹೇಳಿಕೆಯನ್ನ ಕೊಡದೇ ಇದ್ರೆ ಆಗತ್ತೆ. ಸೊ ಹಾಗಾಗಿ ಯತೀಂದ್ರ ಅವರ ಹೇಳಿಕೆ ಈಗ ಬಹಳ ಚರ್ಚೆಗಡೆ ಮಾಡಿ ಕೊಡ್ತಾ ಇದೆ. ಬಟ್ ಅವರ ಪರಿಸ್ಥಿತಿ ಈಗ ಕಾಂಗ್ರೆಸ್ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಆದರೆ ಅವರ ಹೇಳಿಕೆ ಮಾತ್ರ ಬಹಳ ಚರ್ಚೆಗೆಡೆ ಮಾಡಿ ಕೊಡ್ತಾ ಇದೆ. ಅದು ಈಗ ದೆಹಲಿಗೂ ಹೋಗಿ ತಲುಪಿದೆ. ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಕೂಡ ಇದೆ. DK ಶಿವಕುಮಾರ್ ಆಲ್ರೆಡಿ ಹೋಗಿದ್ರು, ಸಿದ್ದರಾಮಯ್ಯನವರು ಅವ್ರು ಹೋಗುವವರೆಗೂ ಕಾಯ್ತಾ ಇದ್ರು. ಅಲ್ಲಿ ಹೋಗಿ DK ಶಿವಕುಮಾರ್ ಅವ್ರದ್ದು ಇನ್ನೊಂದು ರೀತಿಯಾಗಿತ್ತು ಕರ್ನಾಟಕ ಭವನದಲ್ಲಿ, ಅದು ಇನ್ನೊಂದು ರೀತಿಯಾಗಿ ಮಜವಾಗಿದ್ದು. ಬಟ್ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಏನೇನು ಮಾಡ್ತಾರೆ, ನನಗಿರುವಂಥದ್ದು ಕಾಂಗ್ರೆಸ್ನಲ್ಲಿ ಸುರ್ಜೇವಾಲಾ ವೇಣುಗೋಪಾಲ್ ಅವರು ಡಿಸಿಷನ್ ತೆಗೆದುಕೊಳ್ಳೋದಾಗಿದ್ದಿದ್ರೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಬೇಕಾಗಿದ್ದು, ರಾಹುಲ್ ಗಾಂಧಿ ಅವರು ಯಾಕೆ ಬೇಕಾಗಿದ್ದು, ಪ್ರಿಯಾಂಕಾ ವಾದ್ರಾ ಅವರು ಯಾಕೆ ಬೇಕಾಗಿದ್ದು, ಸೋನಿಯಾ ಗಾಂಧಿ ಅವರು ಯಾಕೆ ಬೇಕಾಗಿದ್ದು. ಇವರೆಲ್ಲ ಒಂದು ರೀತಿಯಾಗಿ ಸೆಕೆಂಡ್ ಲೈನ್ ಅಲ್ಲ, ಥರ್ಡ್ ಲೈನಲ್ಲಿರುವಂಥ ಲೀಡರ್ಸ್ಗಳು. ಅವ್ರದ್ದೆಲ್ಲ ಆಗಿ ಅದು ಮೇಲ್ಗಡೆಗೆ ಹೋಗಿ ಅದು ಫಿಲ್ಟರ್ ಆಗಿ ಅಲ್ಲಿಗೆ ಹೋಗಿ ಅಯ್ಯಯ್ಯೋ ಇನ್ನೂ ಪ್ರೊಸೀಜರ್ ಭಾಳ ಇದೆ. ಇವತ್ತೇ ಏನೋ ಡಿಸಿಷನ್ ಆಗ್ಬಿಡುತ್ತೆ, ಇವತ್ತೇ ಎಲ್ಲವೂ ಮುಗಿದೋಗ್ಬಿಡುತ್ತೆ. ಎಲ್ಲ ಭ್ರಮೆ, ಏನೂ ಆಗಲ್ಲ. ಇವತ್ತು ದೆಹಲಿಯಲ್ಲಿ ಏನೂ ಆಗಲ್ಲ. ಹೋಗ್ತಾರೆ, ಮಾತಾಡಿ ಬರ್ತಾರೆ, ನಾವು ಹೇಳಿ ಬಂದಿದ್ದೀವಿ ಅಂತಾರೆ. ಅವ್ರು ಹೋಗ್ತಾರೆ, ಆಮೇಲೆ ಇನ್ನೊಬ್ಬರ ಜೊತೆಗೆ ಚರ್ಚೆ ಮಾಡ್ತಾರೆ. ಅವರು ಅದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದರಲ್ಲಿ ಏನು ಫಿಲ್ಟರ್ ಮಾಡಿಬಿಟ್ಟು ಆಮೇಲೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಬರಬೇಕು, ಇನ್ನೂ ಭಾಳ ಪ್ರೊಸೀಜರ್ ಇದೆ. ಬಿಹಾರ ಚುನಾವಣೆ ಮುಗಿಬೇಕು ಅಷ್ಟರೊಳಗೆ. ಯಾರು ಹೇಳಿದ್ದು ಮುಖ್ಯಮಂತ್ರಿ ಸಂದ OBC ಕಮಿಟಿಗೆ ತೋಟ ಪ್ರಮೋಷನ್ ಅದು ಅಧ್ಯಕ್ಷರು ಮಾಡಿದ್ರು ಅಂತ ಸುಳ್ಳು ಮಾಹಿತಿ ಹಬ್ಬಿಸಿದ್ರು. ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ, ಅಲ್ಲಿ ಸದಸ್ಯರಾಗಿರ್ತಾರೆ. ಯಾತಕ್ಕೆ ಅಂತಂದರೆ ಅವರು ಕೂಡ ಬ್ಯಾಕ್ವರ್ಡ್ ಲೀಡರ್ ಆಗಿದ್ದಾರೆ. ಹಾಗಾಗಿ ದೇಶದಲ್ಲಿ ಯಾರ್ಯಾರು ಬ್ಯಾಕ್ವರ್ಡ್ ಲೀಡರ್ಗಳಿದ್ದಾರೆ ಅವರೆಲ್ಲ ಕಮಿಟಿನಲ್ಲಿದ್ದರೆ ಹಿಂದುಳಿದ ವರ್ಗದವ್ರ ಪರವಾಗಿ ಒಂದು ದನಿಯಾಗಿ ಕೆಲಸ ಮಾಡ್ತಾರೆ ಅಂತ ಹಾಕಿರೋದು. ಅದಕ್ಕೂ ಬೇರೆ ಇನ್ಯಾವುದಕ್ಕೂ ಸಂಬಂಧ ಕಲ್ಸೋ ಅಗತ್ಯ ಇಲ್ಲ ಅಂತ ಹೇಳಿದ್ನಲ್ಲ. ಮೊನ್ನೆ ತಾನೇ ನಾನು ಇಲ್ಲಿ ಹುಬ್ಳಿಗೆ ಹೋದಾಗ ಕೇಳಿದ್ರು, ಇದೇ ಕ್ವೆಶನ್ಗೆ ಆನ್ಸರ್ ಮಾಡಿದ್ನಲ್ಲ, ಅದಕ್ಕೂ ಸಂಬಂಧ ಇಲ್ಲ. ನೀವೇ ಏನೋ ಊಹಾಪೋಹ ಮಾಡ್ಕೊಂಡ್ರೆ ಹೆಂಗೆ? ನಿಮ್ಗೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಸರಿ, ಚರ್ಚೆ ಏನಿದ್ರ ಮೇಲಾದರೂ ಮಾಡ್ತಾರೆ. OBC ಕಮಿಟಿಗೆ ಮಾಡಿದ್ರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಪ್ರಮೋಷನ್ನ ಹೇಳಿದ್ದಾರೆ. AICC ಸೆಕ್ರೆಟರಿ ಅವರು ಬಂದು ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಈ ಹೈಕಮಾಂಡ್ ಮುಂದೆ ಇಲ್ಲ ಅಂತ ಹೇಳಿ. ಸೊ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ? ಸೊ ಅದಕ್ಕೂ ಸಂಬಂಧ ಇಲ್ಲ ಬಿಡಿ. BJP ಅವ್ರು ಹೇಳ್ತಾರೆ ಬಿಡ್ರಿ, ಅವ್ರು ಹೇಳ್ತಾನೆ ಇದ್ದಾರೆ ನಮ್ಮ ಸರ್ಕಾರ ಬಂದಾಗಿಂದ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ, ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಅವಾಗ ಬದಲಾಗ್ತಾರೆ, ಇವಾಗ ಬದಲಾಗ್ತಾರೆ ಅಂತ ಅವ್ರು ಹೇಳಿದ್ನೆಲ್ಲ ನೀವು ನಂಬ್ತಾ ಇದ್ರೆ ಆಗೋದಿಲ್ಲ. ಯಾವಾಗಲೂ ಕೂಡ ನವೆಂಬರ್ ವಿಚಾರವೇ ಮುನ್ನೆಲೆಗೆ ಬರ್ತಾ ಇದೆಯಲ್ಲ. ಈಗ ನವೆಂಬರ್ 2.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗ ಆಕಾಂಕ್ಷಿಗಳು. ಸೊ ಹಾಗಾಗಿ ಅವ್ರು ಕೇಳ್ತಾರೆ. ಬಟ್ ಕೇಳೋದ್ರೊಳಗೆ ಏನು ತಪ್ಪೇನಿಲ್ಲ ತಾನೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡು ಮತ್ತು MLAಗಳು. ಸೊ ಅವ್ರು ತೀರ್ಮಾನ ಮಾಡ್ತಾರೆ, ನೀವು ಅದನ್ನು ಬಿಟ್ಬಿಡಿ. ಅದಕ್ಕೆ 5 ವರ್ಷನೂ ಸಿದ್ದರಾಮಯ್ಯನವರೇ.
ಸೊ ಯತೀಂದ್ರ ಅವರ ಹೇಳಿಕೆ ಈಗ ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ಅಂತಿದ್ದಾರೆ, ಸ್ಫೋಟಕ ಅಂತಿದ್ದಾರೆ. ಯತೀಂದ್ರ ಅವ್ರು ಫಸ್ಟ್ ಟೈಮ್ ಹೇಳಿದ್ದಲ್ಲ ಇದು, 3-4ನೇ ಬಾರಿ ಅವ್ರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ಅಧಿಕಾರದಲ್ಲಿರ್ತಾರೆ, ಅವರೇ ಮುಂದುವರಿತಾರೆ, ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನ. ಹೊಸದೇನು ಹೇಳಿಕೆ ಅಲ್ಲ. ಬಟ್ ಅವರ ಮಾತಿಗೆ ಕಾಂಗ್ರೆಸ್ನಲ್ಲಿ ಈಗ ಸದ್ಯಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಲೆ ಇದೆ ಅನ್ನುವಂಥದ್ದು ನೋಡಬೇಕು. ಸೇಮ್ ಹೇಗೆ ಗೊತ್ತಾ, ಪ್ರಿಯಾಂಕಾ ಖರ್ಗೆ ಅವರಿಗೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಯಸ್ಸಿ ಅಧ್ಯಕ್ಷರಾಗಿದ್ದಕ್ಕೆ ಹೇಗೆ ಮಹತ್ವ ಇದೆಯೋ, ಸಿದ್ದರಾಮಯ್ಯನವರಲ್ಲಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ಯತೀಂದ್ರ ಅವರಿಗೆ ಅಷ್ಟು ಮಹತ್ವ ಇದೆ, ಅಷ್ಟೇ, ಇನ್ನೇನೂ ಇಲ್ಲ. ಅವರ ಮಕ್ಕಳು ಅನ್ನೋದಕ್ಕೋಸ್ಕರ ಬೆಲೆ. ನನ್ನ ಸಹೋದ್ಯೋಗಿ ಮೈಸೂರಿನಿಂದ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್ ಈಗ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯತೀಂದ್ರ ಅವರಂತೂ ಇದು ಮೊದಲನೇ ಬಾರಿ ಅಲ್ಲ ಹೇಳ್ತಾ ಇರೋದು, 3-4 ಬಾರಿ ಆಗೋಗಿದೆ ಅವರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ. ಬಟ್ OBC ವಿಚಾರದಲ್ಲಿ ಅವರು ಮಾತನಾಡಿರುವಂಥದ್ದು ಬಹಳ ಚರ್ಚೆಗೆ ಎಡೆ ಮಾಡಿಕೊಡುವಂಥ ವಿಚಾರನೇ. ಏನು ಆಗ್ತಾ ಇದೆ ಹಾಗಿದ್ದಾಗ ಮೈಸೂರಿನ ರಾಜಕೀಯ ಪಡಸಾಲೆಯಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಯ ವಿಚಾರದಲ್ಲಿ? ಯಾವಾಗಿನಿಂದನೂ ಕೂಡ ಮುಖ್ಯಮಂತ್ರಿಗಳ ಕುರ್ಚಿಯ ವಿಚಾರದ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಸಹಜ ತಮ್ಮ ತಂದೆಯ ಪರವಾಗಿ ಯತೀಂದ್ರ ಅವರು ಬ್ಯಾಟ್ ಮಾಡುವಂಥದ್ದು. ಈ ಬಾರಿಯ ಬ್ಯಾಟಿಂಗ್ನ ವಿಚಾರದಲ್ಲಿ ಒಂದು ವಿಶೇಷತೆ ಇದೆ ಅರುಣ್. ಅಂದರೆ ಇಷ್ಟು ದಿನಗಳ ಕಾಲ ಭಾಳ ಕಾಮಾಗಿ ಮಾತಾಡ್ತಾ ಇದ್ದಂಥ ಯತೀಂದ್ರ ಅವರು ಇವತ್ತು ಒಂದು ರೀತಿಯಾಗಿ ಒಂಥರದ ಓವರ್ ಕಾನ್ಫಿಡೆನ್ಸು ಅನ್ನುವಂತಹ ಮಾದರಿಯಲ್ಲಿ ಯಾವುದೇ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರ ಕುರ್ಚಿ ಬದಲಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ 2.5 ವರ್ಷದ ಒಪ್ಪಂದ ಜಾರಿ ಆಗೋದಿಲ್ಲ, ನಮ್ಮ ತಂದೆ 5 ವರ್ಷದ ಮುಖ್ಯಮಂತ್ರಿ ಆಗಿರ್ತಾರೆ, ಪದೇ ಪದೇ ಈ ಇರಿಟೇಷನ್ ಥರದ ಪ್ರಶ್ನೆಗಳನ್ನು ನನಗೆ ಕೇಳಬೇಡಿ, ಈ ಥರದ ಚರ್ಚೆಯೇ ಅಸಂಬದ್ಧ ಅನ್ನುವಂಥ ರೀತಿಯಲ್ಲಿ ಅವರು ಒಂದು ರೀತಿಯ ಕೋಪೋದ್ರಿಕ್ತವಾಗಿ ಈ ಮಾತನ್ನು ಆಡ್ತಾ ಇರುವಂಥದ್ದು. ಅಲ್ಲಿಗೆ ಭಾಳ ದೊಡ್ಡ ಮಟ್ಟದ ಕಾನ್ಫಿಡೆನ್ಸಲ್ಲಿ ಯತೀಂದ್ರ ಅವರಿದ್ದಾರೆ. ಯತೀಂದ್ರ ಅವರು ಕಾನ್ಫಿಡೆನ್ಸಲ್ಲಿದ್ದಾರೆ ಅಂತ ಅಂದರೆ ಅದರರ್ಥ ಅವರ ತಂದೆಯವರೇ ಆ ಕಾನ್ಫಿಡೆನ್ಸನ್ನು ಅವರಿಗೆ ಬೂಸ್ಟ್ ಮಾಡಿರುವಂತಹ ಸಾಧ್ಯತೆಗಳೇ ತುಂಬ ಸ್ಪಷ್ಟವಾಗಿದೆ. ಮತ್ತು ಅವರು ಹೇಳ್ತಾ ಇರುವಂಥದ್ದು, ಹಿಂದುಳಿದ ವರ್ಗದ ಸಮಿತಿಗೆ ನಮ್ಮ ತಂದೆಯವ್ರನ್ನ ಸೇರಿಸ್ತಿದ್ದಾಗ ಅದನ್ನು ಪ್ರಮೋಷನ್ ಅಂತ ಹೇಳುವಂತಹದ್ದೇ ಮೂರ್ಖತನ ಅನ್ನುವಂಥದ್ದು. ಅಂದರೆ ಅದೇನು ಪ್ರಮೋಷನ್ ಏನಲ್ಲ, ಅದನ್ನು ಪ್ರಮೋಷನ್ ಅನ್ನುವ ರೀತಿಯಲ್ಲಿ ಚರ್ಚೆ ಮಾಡುವಂಥದ್ದೇ ತಪ್ಪು. ಅದು ಒಂದು ಕಮಿಟಿಯ ಒಂದು ಮೆಂಬರ್ ಅನ್ನುವಂತಹ ದಾಟಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಅಲ್ಲಿಗೆ ಓವರಾಲ್ ಆಗಿ ಯತೀಂದ್ರ ಸಿದ್ದರಾಮಯ್ಯನವರ ಮಾತನ್ನು ಕೇಳ್ತಾ ಇದ್ದರೆ ಬಹುತೇಕ ಅವರ ತಂದೆಯಿಂದ ಅದು ಬೂಸ್ಟ್ ಆದಂತೆ ಕಾಣ್ತಾ ಇದೆ. ಭಾಳ ಅಂದರೆ ಭಾಳ ಕಾನ್ಫಿಡೆನ್ಸಲ್ಲಿ ಮತ್ತೆ ಈ ಪ್ರಶ್ನೆ ನನಗೆ ಕೇಳಲೇಬೇಡಿ, ಇನ್ನು 5 ವರ್ಷ ನಮ್ಮ ತಂದೆಯವರೇ ಮುಖ್ಯಮಂತ್ರಿ ಅನ್ನುವಂತಹದ್ದನ್ನು ಭಾಳ ಕಾನ್ಫಿಡೆನ್ಸಲ್ಲೇ ಮಾತನಾಡ್ತಾ ಇದ್ದಾರೆ. ಅರುಣ್. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.